ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗಿದೆ. ಮೊದಲ ದಿನದ ವಿಚಾರಣೆಯಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಯಾವ ರೀತಿಯಾಗಿ ಕೋರ್ಟ್ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಹೇಗಿತ್ತು ಅನ್ನೋದರ ಜೊತೆಗೆ ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಪರ ವಕೀಲರಾಗಿರುವ ಬಾಲನ್ ಅವರು ಪವಿತ್ರ ಗೌಡ ಅವರ ಪರವಾಗಿ ಮನೆಯೂಟಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇದಕ್ಕೆ ಕೋರ್ಟ್ ಹೇಳಿದ್ದೇನು, ಏನೇನು ಆಯ್ತು ಕೋರ್ಟ್ನಲ್ಲಿ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಆಗಿದೆ. ಕೊಲೆ ಕೇಸ್ನಲ್ಲಿ ಮೊದಲ ಹಂತವಾಗಿ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಸಾಕ್ಷಿ ನುಡಿದಿದ್ದಾರೆ. ಅಂದ ಹಾಗೆ ಪ್ರಾಸಿಕ್ಯೂಷನ್ ಮನವಿ ಮೇರೆಗೆ 2 ಸಾಕ್ಷಿಗೂ ಸಮನ್ಸ್ ನೀಡಲಾಗಿತ್ತು. ಆದ್ದರಿಂದ ರೇಣುಕಾಸ್ವಾಮಿ ಪೋಷಕರಿಬ್ಬರು ಕೋರ್ಟ್ಗೆ ಹಾಜರಾಗಿದ್ರು. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡ, ತಾಯಿ ರತ್ನಪ್ರಭಾ ಕೋರ್ಟ್ಗೆ ಹಾಜರಾಗಿ ತಮಗೇನು ಗೊತ್ತಿದೆಯೋ ಅದೆಲ್ಲವನ್ನೂ ಕೋರ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ. ಮೊದಲ ದಿನವೇ ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಕರೆಸಿದ ಕೋರ್ಟ್ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಪಡೆದುಕೊಳ್ಳೋದು ಮಾತ್ರವಲ್ಲದೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಕೇಳಿರೋ ಪಾಟಿ ಸವಾಲಿಗೆ ಉತ್ತರಗಳನ್ನು ನೀಡಿದ್ದಾರೆ ಸ್ವಾಮಿ ಪೋಷಕರು. ಇದೇ ಟೈಮಲ್ಲಿ ಪವಿತ್ರ ಗೌಡ ಪರ ಬಾಲನ್ ಮನೆಯೂಟಕ್ಕೆ ಮನವಿ ಮಾಡಿದ್ದಾರೆ. ಡಿ ಗ್ಯಾಂಗ್ಗೆ ಟ್ರಯಲ್ ಚಿಂತೆ, ಪವಿತ್ರಾಗೆ ಮನೆಯೂಟದ ಚಿಂತೆ. ಕೋರ್ಟ್ನಲ್ಲಿ ಮನೆಯೂಟಕ್ಕೆ ಬೇಡಿಕೆ ಇಟ್ಟ ಪವಿತ್ರ ಪರ ವಕೀಲ. ಮನೆಯೂಟದ ಬೇಡಿಕೆಗೆ ಕೋರ್ಟ್ ಹೇಳಿದ್ದೇನು ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ಅಸಲಿ ಭವಿಷ್ಯ ಶುರುವಾಗಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಟ್ರಯಲ್ ಆರಂಭವಾಗಿದೆ. ಪೊಲೀಸರು ಕಲೆ ಹಾಕಿರುವ ಸಾಕ್ಷಿಗಳು ಕೋರ್ಟ್ನಲ್ಲಿ ಸಾಬೀತಾದರೆ ಮಾತ್ರ ಆರೋಪಿಗಳನ್ನು ತಪ್ಪಿತಸ್ಥರೆಂದು ಕೋರ್ಟ್ ಪರಿಗಣಿಸಲಿದೆ. 2 ಕಡೆ ಘಟಾನುಘಟಿ ವಕೀಲರಿಂದಲೇ ವಿಚಾರಣೆ ನಡೆಯಲಿದ್ದು, ಮೊದಲ ದಿನ ಕೊಲೆ ಕೇಸ್ನಲ್ಲಿ 7 ಮತ್ತು 8ನೇ ಸಾಕ್ಷಿಯಾಗಿರುವ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾರ ಹೇಳಿಕೆಯನ್ನು ಕೋರ್ಟ್ ದಾಖಲಿಸಿಕೊಂಡಿದೆ. ಅವರ ಹೇಳಿಕೆಯನ್ನು ಪಾಟಿ ಸವಾಲಿಗೆ ಒಳಪಡಿಸಿದ್ದು ಮೊದಲು A1 ಆರೋಪಿಯಾಗಿರೋ ಪವಿತ್ರ ಗೌಡ ಪರ ವಕೀಲ ಬಾಲನ್ ರೇಣುಕಾಸ್ವಾಮಿ ಪೋಷಕರಿಗೆ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನು ಪಡೆದುಕೊಂಡಿದ್ದಾರೆ. ಇದೇ ಟೈಮ್ನಲ್ಲಿ ಮನೆಯೂಟದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮನೆಯೂಟ ಅನ್ನೋದು ಜೈಲಲ್ಲಿರೋ ಖೈದಿಗಳ ಕನಸು. ಜೈಲಲ್ಲಿರೋ ಊಟವನ್ನ ತಿಂದು ಮನೆಯೂಟ ತಿನ್ನಬೇಕು ಅಂತ ಕೈದಿಗಳಿಗೆ ಅನ್ನಿಸೋದು ಕಾಮನ್. ಇದೇ ರೀತಿ ಮೊದಲಿಂದಾನೂ ದರ್ಶನ್ಗೆ ಅನ್ನಿಸಿತ್ತು. ಅದೇ ಕಾರಣಕ್ಕೆ ನಂಗೆ ಮನೆಯೂಟ ತಿನ್ನೋಕೆ ಅವಕಾಶ ಕೊಡಿ ಅಂತ ಕೇಳಿದ್ರು ದರ್ಶನ್. ಕೋರ್ಟ್ನಲ್ಲಿ ಮನವಿ ಸಹ ಮಾಡಿದ್ರು. ಮನೆಯೂಟ ಹೈಕೋರ್ಟ್ನಲ್ಲೂ ಕೋರ್ಟಿನಲ್ಲೂ ಸದ್ದು ಮಾಡ್ತು. ಜೈಲಿನಲ್ಲಿ ಕೊಡೋ ಊಟ ಸರಿ ಇರೋದಿಲ್ಲ, ಆದ್ರಿಂದ ನಂಗೆ ಮನೆಯೂಟ ಕೊಡಬೇಕು ಅಂತ ಆಗ್ರಹಿಸಿದ್ರು. ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಮನೆಯೂಟಕ್ಕೆ ಭಾರೀ ಹೋರಾಟವನ್ನೇ ನಡೆಸಿದ್ರು. ಆದ್ರೆ ಕೊನೆಗೆ ಯಾವುದೂ ಸಫಲವಾಗ್ಲೇ ಇಲ್ಲ. ಮನೆಯೂಟವನ್ನ ಕೊಡೋದಕ್ಕೆ ಆಗೋದೇ ಇಲ್ಲ. ಜೈಲಿನಲ್ಲಿ ಏನು ಕೊಡ್ತಾರೋ ಅದನ್ನೇ ದರ್ಶನ್ ತಿನ್ನಬೇಕು ಅಂತ ಖಡಕ್ಕಾಗಿ ಹೇಳಿಬಿಡ್ತು. ಆದ್ದರಿಂದ ದರ್ಶನ್ಗೆ ನಿರಾಸೆಯಾಗಿತ್ತು. ಹೇಗೋ ಜೈಲೂಟಕ್ಕೆ ಅಡ್ಜಸ್ಟ್ ಆಗ್ಬಿಟ್ರು. ಈಗ ಮನೆಯೂಟ ಬೇಕು ಅಂತ ಕೇಳೋದನ್ನೇ ದರ್ಶನ್ ನಿಲ್ಲಿಸಿ ಬಿಟ್ಟಿದ್ದಾರೆ. ಆದ್ರೆ ದರ್ಶನ್ ಗೆಳತಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡ ಮನೆಯೂಟಕ್ಕೆ ಮನವಿ ಮಾಡಿದ್ದಾರೆ. ಪವಿತ್ರ ಗೌಡಗೆ ಮನೆಯೂಟ ಕೊಡಿ ಅಂತ ಟ್ರಯಲ್ ವೇಳೆ ಕೋರ್ಟ್ನಲ್ಲಿ ಪವಿತ್ರ ಪರ ವಕೀಲ ಬಾಲನ್ ಮನವಿ ಮಾಡಿದ್ದಾರೆ. ಪವಿತ್ರ ಗೌಡ ಟ್ರಯಲ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಅಲ್ಲಿಂದಲೇ ಸಾಕ್ಷಿಗಳಾದ ರೇಣುಕಾಸ್ವಾಮಿ ಪೋಷಕರು ಏನೇನ್ ಹೇಳ್ತಾರೆ ಅನ್ನೋದನ್ನು ನೋಡ್ತಾಗಿದ್ರು. ರೇಣುಕಾಸ್ವಾಮಿ ಪೋಷಕರು ಯಾವ್ಯಾವ ಪ್ರಶ್ನೆಗೆ ಏನೇನು ಉತ್ತರ ನೀಡ್ತಾರೆ, ಯಾವ್ಯಾವ ಹೇಳಿಕೆಗಳಿಂದ ಏನೇನ್ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡ್ತಾಗಿದ್ರು. ಬುಧವಾರದ ಟ್ರಯಲ್ ಗುರುವಾರಕ್ಕೂ ಮುಂದೂಡಿಕೆಯಾಗಿದ್ದು, ಕೊನೆಯಲ್ಲಿ ಪವಿತ್ರ ಪರ ವಕೀಲ ಬಾಲನ್ ರವರು ಇದೆಲ್ಲ ರಾಜಕೀಯ ಪ್ರೇರಿತ ಹೇಳಿಕೆಗಳು ಅಂತಿದ್ದಾರೆ. ಯಾರೋ ಹೇಳಿಕೊಟ್ಟಿದ್ದನ್ನು ರೇಣುಕಾಸ್ವಾಮಿ ತಂದೆ ತಾಯಿ ಹೇಳ್ತಾಗಿದ್ದಾರೆ ಅಂತ ವಾದಿಸಿದ್ದಾರೆ. ಇನ್ನೇನು ವಿಚಾರಣೆ ಮುಂದೂಡಬೇಕು ಅನ್ನೋ ಟೈಮಿಗೆ ಪವಿತ್ರ ಪರ ವಕೀಲ ಬಾಲನ್ ಕೋರ್ಟ್ನಲ್ಲಿ ಒಂದು ಬೇಡಿಕೆ ಇಟ್ಟಿದ್ದಾರೆ. ತಮ್ಮ ಕಕ್ಷಿದಾರರಾದ ಪವಿತ್ರ ಗೌಡಗೆ ಮನೆಯೂಟ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ.
ಕೋರ್ಟ್ನಲ್ಲಿ ಮನೆಯೂಟಕ್ಕೆ ಪವಿತ್ರ ಗೌಡ ಮನವಿ ಮಾಡಿದ್ದಾರೆ. ಪವಿತ್ರ ಗೌಡ ಪರವಾಗಿ ವಕೀಲ ಬಾಲನ್ ಮನವಿ ಮಾಡಿದ್ದಾರೆ. ಪವಿತ್ರಾಗೆ ಮನೆಯೂಟ ಕೊಡಿ ಎಂದು ವಕೀಲ ಬಾಲನ್ ಮನವಿ ಮಾಡಿದ್ರು. ಈ ಬಗ್ಗೆ ಎಸ್ಪಿಪಿಗೆ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. ಮ್ಯಾನ್ಯುಯಲ್ ಪ್ರಕಾರ ಕೊಡ್ತಿದ್ದೇವೆ ಅಂತ ಎಸ್ಪಿಪಿ ಹೇಳಿದ್ದು ಮನೆಯೂಟ ಕೊಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ಟಿವಿಗಾಗಿಯೂ ಪವಿತ್ರ ಮನವಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಎಲ್ಲ ಮುಗೀತು ಅನ್ನೋ ಟೈಮಲ್ಲಿ ಪವಿತ್ರ ಗೌಡಗೆ ಟಿವಿ ಕೊಟ್ಟಿಲ್ಲ ಎಂದಿದ್ದಾರೆ ವಕೀಲ ಬಾಲನ್. ಇದಕ್ಕೆ ಜೈಲಿನ ಅಧಿಕಾರಿಗಳು ಉತ್ತರ ನೀಡಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸಿನ ಎಲ್ಲರಿಗೂ ಟಿವಿ ಕೊಡೋದಕ್ಕೆ ಆರ್ಡರ್ ಇದೆ, ಆದರೆ ಪವಿತ್ರ ಗೌಡಗೆ ಟಿವಿ ಕೊಡೋದಕ್ಕೆ ಆರ್ಡರ್ ಇಲ್ಲ ಎಂದಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಪವಿತ್ರ ಗೌಡಗೆ ಕೂಡ ಟಿವಿ ಸಿಗೋ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಸಹ ಕೈದಿಗಳು ಹೇಗಿದ್ದಾರೋ ಹಾಗೆಯೇ ಜೈಲಲ್ಲಿರೋ ಪವಿತ್ರ ಗೌಡ ಜೈಲು ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗಷ್ಟೇ ಪವಿತ್ರ ಗೌಡ ಕಣ್ಣೀರು ಹಾಕಿದ್ರು. ದೀಪಾವಳಿ ಹಬ್ಬದಂದು ಪ್ರತಿ ವರ್ಷ ಮನೆಯಲ್ಲಿ ವಿಧ ವಿಧವಾದ ಅಡುಗೆ ಮಾಡಿ ಸಿಹಿ ತಿಂಡಿಗಳನ್ನ ಮಾಡಿ ಹಬ್ಬ ಆಚರಿಸುತ್ತಿದ್ದ ಪವಿತ್ರ ಗೌಡ 2 ವರ್ಷದಿಂದ ಹಬ್ಬ ಆಚರಿಸಲಾಗದೆ ಕಣ್ಣೀರು ಸುರಿಸಿದ್ರು. ಹಬ್ಬ ಮಾತ್ರವಲ್ಲ, ಮನೆಯೂಟವೂ ಕೂಡ ಪವಿತ್ರರನ್ನು ಕಾಡುತ್ತಿದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ 4 ಗೋಡೆಗಳ ನಡುವೆ ಪವಿತ್ರ ಗೌಡ ಸಮಯ ಕಳೆಯುತ್ತಿದ್ದಾರೆ. ಜೈಲು ಆಹಾರ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್ಗೆ ಹೊಂದಿಕೊಂಡಿದ್ದಾರೆ. ಪವಿತ್ರ ಗೌಡ ಎಷ್ಟರ ಮಟ್ಟಿಗೆ ಜೈಲಿಗೆ ಹೊಂದಿಕೊಂಡಿದ್ದಾರೆ ಅಂದ್ರೆ ಕೆಲವೊಮ್ಮೆ ವಿಚಾರಣೆಗೆ ಹಾಜರಾಗುವಾಗ ನಗು ನಗುತ್ತಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ತನ್ನದೇನೂ ಪಾತ್ರ ಇಲ್ವೇನೋ ಅನ್ನೋ ಹಾಗೆ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ನಿಂತುಕೊಳ್ತಾಗಿದ್ದಾರೆ. ಈಗ ಸದ್ಯಕ್ಕೆ ಮನೆಯೂಟ ಪವಿತ್ರ ಗೌಡ ಅವರನ್ನ ಕಾಡುತ್ತಿದ್ದು, ಮನೆಯೂಟ ಸಿಗಬಹುದು ಅನ್ನೋ ಆಸೆಗೆ ಕೋರ್ಟ್ ತಣ್ಣೀರೆರಚಿದೆ.